ನಮಸ್ಕಾರ. ನಾವು ಈಗ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ನಾಳೆಗೆ ಯಾವ ತರ ಆಗ್ಬಹುದು ಅಂತ ಗೆಸ್ ಮಾಡೋಣ. ಆನ್ 4th ಡಿಸೆಂಬರ್ 2025. ಓಕೆ, ನಾನೀಗ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಓಕೆ, ಸೊ ಇದು ನಿಮಗೆ 4th ವೇವ್ ಮುಗಿದು 5th ವೇವ್ ನಾವು ಅನಾಲಿಸಿಸ್ ಮಾಡ್ತಾ ಇರೋದು. 5th ವೇವ್ ಅಲ್ಲಿ ಫಸ್ಟ್ ವೇವ್ ಕಂಪ್ಲೀಟ್ ಆಗಿದೆ, ಸಬ್ ವೇವ್. ಆಮೇಲೆ 2 ಎಲ್ಲಿಗೆ ಕಂಪ್ಲೀಟ್ ಆಗ್ಬಹುದು ಅನ್ನೋದ್ರಲ್ಲಿ ನಾವು ಇನ್ನು ಅನಲೈಸ್ ಮಾಡ್ತಾ ಇದೀವಿ. ಓಕೆ, ಸೊ ಇಲ್ಲಿಗೆ ನಮ್ದು ಸಬ್ ವೇವ್ 1 ಕಂಪ್ಲೀಟ್ ಆಗಿದೆ. ಓಕೆ, ಇದನ್ನ ನಾವು ಎ ಅಂತ ಕನ್ಸಿಡರ್ ಮಾಡಬಹುದು, ಇಲ್ಲ ಡಬ್ಲ್ಯೂ ಅಂತಾನೆ ಕನ್ಸಿಡರ್ ಮಾಡಬಹುದು. ಈ ಎರಡು ಕನ್ಸಿಡರ್ ಎರಡು ಫಾರ್ ಡಿಸ್ಕಷನ್ಗೆ ಎರಡು ಕನ್ಸಿಡರ್ ಮಾಡೋಣ. ಒಂದು ವೇಳೆ ಡಬ್ಲ್ಯೂ ಇಲ್ಲಿ ಕಂಪ್ಲೀಟ್ ಆದ್ರೆ ಎಕ್ಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಬಿ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಆಮೇಲೆ ಇದು ಸಿ ಕೆಳಗಡೆ ಬರುತ್ತೆ, ಆಮೇಲೆ ವಾಯು ಇಲ್ಲಿ ಕಂಪ್ಲೀಟ್ ಅಂತಂದ್ರೆ ಈಗ ಮತ್ತೆ ಅಪ್ಸೈಡ್ ಹೋಗ್ತಾ ಇದ್ದೀರಾ, ಅದಕ್ಕೆ ನಾನು ಇಲ್ಲಿ ವಾಯು ಕಂಪ್ಲೀಷನ್ ಮಾಡಿದ್ದೀನಿ. ಓಕೆ, ಈಗ ನಾನೇನು ಒಂದು ಥಿಂಕ್ ಮಾಡ್ತಾ ಇದ್ದೆ ಅಂತಂದ್ರೆ, ಒಂದು ವೇಳೆ ಇದು WXY ಇದ್ದಿದ್ರೆ $22 ಕ್ಯಾಂಡಲ್ಸ್ ಬರ್ತಾ ಇದೆಯಾ? ಸೊ 22 ಕ್ಯಾಂಡಲ್ಗೆ ಇವತ್ತು ನಮ್ದು ವಾಯು ಮುಗಿಬೇಕಿತ್ತು. 22 ಕ್ಯಾಂಡಲ್ಗೆ ವಾಯು ಮುಗಿಬೇಕಿತ್ತು. ಓಕೆ, ಸೊ ಇಲ್ಲಿಗೆ ವಾಯು ಏನೋ ಟೈಮ್ ಬೀಂಗ್ ಮುಗಿದಿದೆ ಅಂತ ಹೇಳ್ಬೋದು, ಬಟ್ ಯಾವಾಗ್ಲೂ ವಾಯು ಈ ಡಬ್ಲ್ಯೂ ಇದೆಯಲ್ವಾ, ಈ ಡಬ್ಲ್ಯೂ ಕೆಳಗಡೆ ಫಾರ್ಮ್ ಆಗಬೇಕು. ಓಕೆ, ಇದು ಏನಾಗಿದೆ, ಈಗ ವಾಯು ಡಬ್ಲ್ಯೂ ಮೇಲಿನ ಸೈಡ್ಗೆ ಕಂಪ್ಲೀಷನ್ ಆಗದಂಗಿದೆ. ಸೊ ಅದಕ್ಕಾಗಿ ಇದು WXY ಅಂತ ಅಲ್ಲ ಈಗ. ಸೊ WXY ಅನ್ನೋ ರೂಲ್ ಈಗ ಇಲ್ಲಿ ಹೋಲ್ಡ್ಸ್ ಗುಡ್ ಇಲ್ಲ. ಓಕೆ, ಅದು ಆ ಆಪ್ಷನ್ಸ್ ಈಗ ರೂಲ್ಡ್ ಔಟ್ ಆಯ್ತು. ಓಕೆ, ಈಗ ನಾವು ಏನೇ ಇದ್ರು ನಾವು ಎ ಬಿ ಮತ್ತೆ ಸಿ ಈ ಫಾರ್ಮಲ್ಲಿ ನೋಡ್ಬೇಕು. ಈಗ ಯಾಕೆ ಎ ಬಿ ಸಿ ಅಂತ ನೋಡ್ಬೇಕು ಅಂತಂದ್ರೆ, ನಿಮಗೆ ಎ ಇರೋದು 15 ಕ್ಯಾಂಡಲ್ಸ್. ಓಕೆ, ಆಮೇಲೆ 5 ಮೂವ್ಸ್ ಇಂಪಲ್ಸ್ ಇದೆ ಅಲ್ವಾ, 1 2 3 4 5. ಓಕೆ, ಆಮೇಲೆ ಬಿ ಇರೋದು 15 ಕ್ಯಾಂಡಲ್ಸ್. ಸೊ ಎ ಈಕ್ವಲ್ ಟು ಬಿ ಆಯ್ತು ಈಗ. ಆಮೇಲೆ ಇದು 15 ಕ್ಯಾಂಡಲ್ಸ್ ಅಲ್ಲಿ ಇದೆ, ಆಯ್ತಾ. ಆಮೇಲೆ 3 ಮೂವ್ಸ್ ಇದೆ, 1 2 3. ಓಕೆ, ಸೊ ಈಗ 15 ಪ್ಲಸ್ 15, ಸೊ 30 ಕ್ಯಾಂಡಲ್ಸ್. 30 ಕ್ಯಾಂಡಲ್ಸ್ ಅಲ್ಲಿ ಇಲ್ಲ 30 ಹಾಫ್ ಅಂದ್ರೆ 15 ಕ್ಯಾಂಡಲ್ಸ್. ಸೊ 15 ಕ್ಯಾಂಡಲ್ ಇಲ್ಲಿಗೆ ಮುಗಿಯುತ್ತೆ. ಓಕೆ, ಇಲ್ಲಿಗೆ ಮುಗಿಯುತ್ತೆ. ಆಮೇಲೆ 5 ಮೂವ್ಸ್ ಇರಬೇಕು, ಸೀನು ಸಹ. ಓಕೆ, ಸೊ ಈಗ 1 2 3 4 5 ಮುಗಿದಿದೆ ಇಲ್ಲಿಗೆ. ಓಕೆ, ಅಪ್ಸೈಡ್ ಮೂವ್ ತೋರಿಸ್ತಾ ಇದೆ, ಬಟ್ 15 ಕ್ಯಾಂಡಲ್ ನಾಳೆ ಮುಗಿಯುತ್ತೆ. ಓಕೆ, ಸೊ ಈಗ ನಾವು ಇದನ್ನ 1 2 3 ಈ ತರ ನೋಡಿದ್ರೆ, ಸೊ ಈಗ ಇನ್ ಬಿಟ್ವೀನ್ 60 ಮತ್ತು 100 ಇದೆ. 100 ಟಚ್ ಆಗೇ ಇಲ್ಲ ಅದು. ಓಕೆ, ಸೊ ಆಕ್ಚುಲಿ 100 ಟಚ್ ಆಗಬೇಕು. ಸೊ ಈಗ ಟೆಂಪರಲಿ ಸಿ ಇಲ್ಲಿಗೆ ಕನ್ಸಿಡರ್ ಮಾಡುವ, ಇನ್ನು ಮುಗಿದಿಲ್ಲ. ಈಗ 15 ಕ್ಯಾಂಡಲ್ಸ್ಗೆ ಒಂದು ವೇಳೆ ನಾಳೆಗೆ ಇಲ್ಲಿಗೆ ಮುಗಿಲಿಲ್ಲ ಅಂತಂದ್ರೆ, ಸಿ 15 ಕ್ಯಾಂಡಲ್ಸ್ಗೆ ಮುಗಿಲಿಲ್ಲ ಅಂತಂದ್ರೆ, ಅದು ನಿಮಗೆ ಈಕ್ವಲ್ ಟೈಮ್ ತಗೋತೆ, ಅಂದ್ರೆ 30 ಕ್ಯಾಂಡಲ್ಸ್ ತಗೋತೆ. 30 ಕ್ಯಾಂಡಲ್ ನಮ್ಮದು ಮುಗಿಯೋದು 8th ಡಿಸೆಂಬರ್ಗೆ ಮುಗಿಯುತ್ತೆ. ಸೊ ಆಲ್ಮೋಸ್ಟ್ ಆಲ್ 8th ಡಿಸೆಂಬರ್ ಏನಿ. ಸೊ ಇನ್ನು 4-5 ಡೇಸ್ ಮತ್ತೆ ಡ್ರ್ಯಾಗ್ ಮಾಡುತ್ತೆ. ಓಕೆ, ಸೊ ಈಗ ಇದನ್ನ ಡಿಲೀಟ್ ಮಾಡ್ತೀನಿ, ಇದೊಂದು ಇಡ್ತೀನಿ.
ಸೊ ಈಗ ನಮಗೆ ವೇವ್ ಟೂದು ಜರ್ನಿ ನೋಡ್ತಾ ಇದೀವಲ್ವಾ ನಾವು. ಸೊ ನಮಗೆ ಬೇಕಾಗಿರೋದು ಇದು ವೇವ್ ಟು. ಓಕೆ, ಇದು ಏನ್ ಬ್ಲೂ ಕಲರ್ ಅಲ್ಲಿ ಇದೆಯಲ್ವಾ, ಇದು ವೇವ್ ಸಿ ದು ಫಿಬ್ನಾಸಿ. ಓಕೆ, ಈಗ ನಾವು ವೇವ್ ಟು ದ ಫಿಬ್ನಾಸಿ ಹಾಕೋಮ. ಇದನ್ನ ಬ್ಲ್ಯಾಕ್ ಕಲರ್ ಅಲ್ಲಿ ಇಡ್ತೀನಿ ನೋಡಿ. ನಿಮ್ಗೆ ವೇವ್ ಟು ಮ್ಯಾಕ್ಸಿಮಮ್ 81.2% ಬರಬಹುದು. ಓಕೆ, ಅದು 25,500. ಈಗ ನಾವು ಸಿ ವೇವ್ ನ ಅಷ್ಟೇ ಅನಲೈಸ್ ಮಾಡೋಣ. ಶಾರ್ಟರ್ ಟೈಮ್ ಫ್ರೇಮು ನಾನು ನಿಮಗೆ ನಿನ್ನೆ ಆದ್ರೂ ಹೇಳಿದ್ದೆ, ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಡೌನ್ ಸೈಡ್ ತೋರಿಸ್ತಾ ಇದೆ, ಬಟ್ ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಅಪ್ ಸೈಡ್ ಅಂತ ನಾನು ನಿನ್ನೆ ಹೇಳಿದ್ದೆ. ಬಟ್ ಅದು ನನ್ನ ಎಕ್ಸ್ಪೆಕ್ಟೇಷನ್ಸ್ ರಾಂಗ್ ಆಗಿಬಿಡ್ತು. ನಾನು ಆಕ್ಚುಲಿ ಬಿದೇನು ಸಿ ವೇವ್ ಏನಿದೆ ಅಲ್ವಾ, ಅದು ಒಂದು ಅಪ್ ಸೈಡ್ ಮೂವ್ ಹೋಗಿ ಮತ್ತೆ ಕೆಳಗಡೆ ಬರುತ್ತಂತ ನಾನು ಗೆಸ್ ಮಾಡಿದ್ದೆ, ಬಟ್ ಅದು ಆಗ್ಲಿಲ್ಲ ಆ ತರ. ಓಕೆ, ಸೊ ಈಗ ನೀವು ವೇವ್ ಟು ನಮ್ದು 61 ಬರ್ಬೋದು, ಇಲ್ಲ 81 ಬರ್ಬೋದು, ಇಲ್ಲ 15 ಟರ್ನ್ ಆಗ್ಬೋದು. ಆಮೇಲೆ ನಿಮಗಿಲ್ಲೇ 38 ಇಂದ ಆಲ್ರೆಡಿ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಬಟ್ ಇದನ್ನ ನಂಬಬಹುದಾ? ಇಲ್ಲಿಂದನೇ ನಿಮ್ಮ ಮಾರ್ಕೆಟ್ ಅಪ್ಸೈಡ್ ಮೂವ್ ಆಗತ್ತಾ, ಇಲ್ಲ ಮತ್ತೆ ಕೆಳಗಡೆ ಬರುತ್ತಂತ ಡಿಸಿಷನ್ ಸ್ಮಾಲರ್ ಟೈಮ್ ಫ್ರೇಮ್ ಹೋಗಿ ನೋಡುವ. ಓಕೆ, ಸೊ ಈಗ ನಾವು ಇದು ಇಷ್ಟೇ ಸ್ಟಡಿ ಮಾಡೋಣ. ಈಗ ಸೊ ಇದು 5 ವೇವ್ಸ್ ಅಲ್ಲಿ ಬರ್ಬೇಕು ಸಿ ನಮ್ಗೀಗ. ಸೊ ಇನ್ ಕೇಸ್ ಮಾರ್ಕೆಟ್ ಅಪ್ ಸೈಡ್ ಏನಾದ್ರು ಹೋದ್ರೂ ಸಹ ಎಷ್ಟು ಪರ್ಸೆಂಟ್ ಹೋಗ್ಬೋದು? ಒಂದು ವೇಳೆ ಇದು ಮೇಲ್ಗಡೆ ಮೂವ್ ಆಗ್ತಾ ಇರೋದು ಫಾಸ್ಟ್ ಅಲ್ಲಿ ಏನಾದ್ರೂ ಮೂವ್ ಹೋದ್ರೆ ಈ ತರ ಆಗೋ ಚಾನ್ಸಸ್ ಇದೆ. ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇಲ್ಲಿ ಮತ್ತೆ ಇದ್ರ ಕೆಳಗಡೆ ವಾಯು, ಮತ್ತೆ ಎಕ್ಸ್, ಮತ್ತೆ ಜಡ್ಡು, ಈ ತರ ಆಗಿ ಮಾರ್ಕೆಟ್ ಡೌನ್ ಸೈಡ್ ಬರೋ ಚಾನ್ಸಸ್ ಇದೆ. ಸೊ ಈ ಎಕ್ಸ್ ಏನಿದೆ ಅಲ್ವಾ, ಮ್ಯಾಕ್ಸಿಮಮ್ ನಿಮಗೆ 111% ವರೆಗೂ ಹೋಗುತ್ತೆ. ಬಟ್ ಈಗ ನೀವು ನಾಳೆಗೆ ನೋಡ್ಬೇಕೀಗ ಇದು ಎಷ್ಟು ಎಲ್ಲಿವರೆಗೂ ಇದಾಗತ್ತೆ ಅಂತ. ಸೊ ಇದನ್ನ ನಾನು ಡಬ್ಲ್ಯೂ ಎಕ್ಸ್ ವೈ ಎಕ್ಸ್ ನಾನು ಇಲ್ಲೇ ಕನ್ಸಿಡರ್ ಮಾಡ್ತಾ ಇದ್ದೇನೆ. ಇಲ್ಲಿಗೇನೆ ಇದು ಕಂಪ್ಲೀಟ್ ಆಗಿ ಇವತ್ತೇನೆ ಮೇಲ್ಗಡೆ ಹೋಗತ್ತೆ ಅಂತ ನಾನು ಇದೆ ನಿನ್ನೆಗೆ ಇಲ್ಲಿಗೆ. ಬಟ್ ಏನಾಯ್ತು, ಸಡನ್ ಆಗಿ ಒಂದೇ ಕ್ಯಾಂಡಲ್ ಕೆಳಗಡೆ ಬಂದ್ಬಿಡ್ತಿದ್ದು. ಸೊ ಆಮೇಲೆ ಮಧ್ಯಾಹ್ನದ ಆದ ನಂತರ ಎರಡು ನಾನು ಇದರಲ್ಲಿ ಹೇಳಿದ್ದೆ ನಿಮಗೆ, ವಾಟ್ಸಪ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿದ್ದೆ, 2 ಗಂಟೆ ಆಸ್ಪಾಸಿಗೆ ಒಂದ್ ಸ್ವಲ್ಪ ಮಾರ್ಕೆಟ್ ಅಪ್ ಸೈಡ್ ಮೂವ್ಮೆಂಟ್ ಆಗಬಹುದು ಅಂತ. ಸೊ ಅದ್ರ ಪ್ರಕಾರನೇ ರೆಸಿಸ್ಟೆನ್ಸ್ ಫರ್ದರ್ ಫಾಲ್ ಏನೂ ಆಗಲಿಲ್ಲ. ಅಪ್ ಸೈಡ್ ಮೂವ್ಮೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಸ್ಪೀಡ್ಗೆನು ಮೇಲ್ಗಡೆ ಹೋಗಿಲ್ಲ. ಓಕೆ, ಸೊ ನೋಡಿ ಇಲ್ಲಿ ನಾವು ನಮ್ದಿದು 15th ಕ್ಯಾಂಡಲ್ಗೆ ನಾವು ಇಲ್ಲಿ ಮಾರ್ಕ್ ಮಾಡಿದೀವಿ. ಓಕೆ, ಸೊ ಇಲ್ಲಿಂದ ಮತ್ತೆ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಓಕೆ, ಸೊ ಇದು ಈ ಎಕ್ಸ್ ನಮಗೆ 50% ಇಂದ ಹಿಡಿದು 16 ಹೋಗ್ಬೋದು, 18 ಹೋಗ್ಬೋದು, 31% ವರೆಗೂ ಹೋಗ್ಬಹುದು. ಬಟ್ ಮಾರ್ಕೆಟ್ ನಾಳೆಗೆ ಅಪ್ ಸೈಡ್ ಮೂವ್ ಆದ್ರೂ ಅದು ಟೆಂಪ್ರರಿ ಇರುತ್ತೆ. ಓಕೆ, ನಿಮಗೆ ಇದೇ ಏನಾದ್ರೂ 127% ಅಂಡ್ ಅಬೋವ್ ಮೂವ್ ಆಗಿಬಿಟ್ರೆ ಸೊ ಯು ಆರ್ ಸೇಫರ್ ಸೈಡ್ ಅಂತ, ಅಂದ್ರೆ ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಬಂತು ಅಂತ. ಬಟ್ ಒಂದ್ ವೇಳೆ ಏನಾದ್ರೆ ಮತ್ತೆ 61% ಇಲ್ಲ 81% ಇಲ್ಲ 111% ಇದರಿಂದ ಏನಾದ್ರೂ ಮಾರ್ಕೆಟ್ ಮತ್ತೆ ರಿವರ್ಸ್ ಆದ್ರೆ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಅವಾಗ ನಿಮ್ಗೆ ಇಲ್ಲಿ ವಾಯ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಮತ್ತೆ ಇಲ್ಲಿ ಎಕ್ಸ್ ಮತ್ತೆ ಮೇಲ್ಗಡೆ ಬರುತ್ತೆ, ಆಮೇಲೆ ಜಡ್ ನಿಮ್ಗೆ 81%ಗೆಲ್ಲ ಮುಗಿದು ವೇವ್ ಟು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ.
ವೇವ್ 2 ನಿಮಗೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಆಯ್ತಾ? ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಕರೆಕ್ಷನ್ಸ್ ಅಲ್ಲಿ ಫ್ರೀಕ್ವೆಂಟ್ಲಿ ನಾವು ಕೌಂಟಿಂಗ್ ನ ಚೇಂಜ್ ಮಾಡ್ತಾ ಇರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನಾವು ಏನೋ ಒಂದು ಗೆಸ್ ಮಾಡ್ತಿರ್ತೀವಿ, ಬಟ್ ಮೂವ್ಮೆಂಟ್ ಏನೋ ಬೇರೆ ಆಗಿಬಿಡುತ್ತೆ. ಓಕೆ, ಸೊ ಈಗಿರೋ ಕಂಡೀಷನ್ಸ್ ಅಲ್ಲಿ ನನಗೆ ಈ ತರ ಅನಿಸ್ತಾ ಇದೆ. ಒಂದು ಅಪ್ಸೈಡ್ ಮೂವ್ ಪೆಂಡಿಂಗ್ ಇದೆ, ಮತ್ತೆ ಫರ್ದರ್ ಡೌನ್ ಸೈಡ್, ಮತ್ತೆ ಒಂದು ಅಪ್ಸೈಡ್ ಮೂವ್ ಪೆಂಡಿಂಗ್, ಆಮೇಲೆ ಫರ್ದರ್ ಡೌನ್ ಸೈಡ್. ಯಾವಾಗ ನಿಮ್ಗೆ 81.2% ಬರುತ್ತಲ್ವಾ, ಅಲ್ಲಿಂದ ನೀವು ಮತ್ತೆ ಲಾಂಗ್ ಪೊಸಿಷನ್ಸ್ ನ ಮಾಡ್ಕೋಬಹುದು. ಬಟ್ ನಿಮಗೆ ಸ್ಟಾಪ್ ಲಾಸ್ ಇದೆ. ಓಕೆ, ಅವಾಗ ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಲಾಸ್ ಇಟ್ಟು ನೀವು ಇಲ್ಲಿ ಎಂಟ್ರಿ ಪಾಯಿಂಟ್ ಪ್ಲಾನ್ ಮಾಡ್ಬೋದು. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ ನನಗೆ ತಿಳಿದಿರೋ ಹಾಗೆ ಈ ತರ ಇದೆ. ಓಕೆ, ಸೊ ಇದು WXY ಇಲ್ಲ, ಇದು A, B ಮತ್ತೆ C ಫಾರ್ಮೆಟ್ ಅಲ್ಲಿ ಮೂವ್ ಆಗ್ತಾ ಇದೆ. ನಿಮಗೆ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ 5 ಮೂವ್ಸ್ ನ ನೋಡ್ಕೋದೆ. ಒಂದ್ ವೇಳೆ ಇದನ್ನೇ ಇಲ್ಲಿಗೆ ಕಂಪ್ಲೀಟ್ ಆಗಿ ಮೇಲ್ಗಡೆ ಹೋಗ್ಬೇಕು, ಮೇಲ್ಗಡೆ ಏನಾದ್ರು ಚಾನ್ಸ್ ಆದ್ರೆ 1 2 3 4 5 ಇದು 127% ಗೆ ಹೋಗಿ ಟಚ್ ಆಗಿ ಕೆಳಗಡೆ ಬಂತು ಅಂತಂದ್ರೆ, ಸೊ ಇದು ನಮಗೆ ಸಿ ಇಲ್ಲಿಗೆ ಮುಗಿದಿದೆ ಅಂತ ನೋಡಿ. ಒಂದ್ ವೇಳೆ ಈ ವೇವ್ಸ್ ಏನ್ ಮೇಲ್ಗಡೆ ಹೋಗ್ತಾ ಇದೆಯಲ್ವಾ, ಇದು ಏನಾದ್ರೆ ನಿಮ್ಗೆ 127% ಟಚ್ ಆಗಿ 1 2 3 4 5 ಮೂವ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ವೇವ್ 2 ಕೆಳಗಡೆ ಬಂದ್ರೆ, ಸೊ ನಿಮ್ದು ವೇವ್ 2 ಇದು ನಿಮ್ದು ಸಿ ಇಲ್ಲಿಗೆ ಕಂಪ್ಲೀಟ್ ಆಗಿ ನಿಮ್ದು ವೇವ್ 2 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಮೊದಲು ಹೇರೋ ಹಂಗ ಆಪ್ಷನ್ಸ್, ಒಂದು ಅಪ್ ಸೈಡ್ ಮೂವ್, ಮತ್ತೆ ಡೌನ್ ಸೈಡ್, ಮತ್ತೆ ಅಪ್ ಸೈಡ್, ಮತ್ತೆ ಡೌನ್ ಸೈಡ್. ಓಕೆ, ಸೊ ಇದು ನಿಫ್ಟಿ ಬಗ್ಗೆ. ಈಗ ಬ್ಯಾಂಕ್ ನಿಫ್ಟಿ ಬಗ್ಗೆ. ಬ್ಯಾಂಕ್ ನಿಫ್ಟಿಯಲ್ಲಿ ಈ ವೇವ್ 5 ಆಲ್ರೆಡಿ ಮುಗಿದ್ಬಿಟ್ಟಿದೆ, ಆಮೇಲೆ 3 ಮುಗಿದಿದೆ. 75 ಮಿನಿಟ್ಸ್ ಹೋಗ್ತಲ್ವಾ. ನೋಡಿ, ವೇವ್ 3 ನಿಮಗೆ ಇಲ್ಲಿಗೆ ಎಕ್ಸಾಕ್ಟ್ಲಿ 61.8 ಇಂದ ಡೌನ್ ಸೈಡ್ ಬರ್ತಾ ಇದೆ. ಆಮೇಲೆ ನಿಮ್ಗೆ 2 ಮತ್ತೆ 4 ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಿದೆ. ಸೊ 2 ಮತ್ತೆ 4 ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಿದೆ ಅಂತಂದ್ರೆ ನಮಗೆ ಇದು ವೇವ್ 5 ಇಲ್ಲಿಗೆ ಕಂಪ್ಲೀಟು, ಇದು ವೇವ್ 3 ಇಲ್ಲಿಗೆ ಕಂಪ್ಲೀಟು. ಓಕೆ, ಸೊ ಈಗ ನಿಮಗೆ ತುಂಬಾ ಅಲರ್ಟ್ ಆಗಿರ್ಬೇಕು ಈಗ ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ. ಬ್ಯಾಂಕ್ ನಿಫ್ಟಿಯಲ್ಲಿ ನಿಮಗೆ ಲೀಡಿಂಗ್ ಡಯಾಗನಲ್ ಫಾರ್ಮ್ ಮಾಡ್ತಾ ಇದೆ. ಓಕೆ, ಸೊ ಲೀಡಿಂಗ್ ಡಯಾಗನಲ್ ಫಾರ್ಮ್ ಮಾಡ್ತಾ ಇದೆ ಅಂತಂದ್ರೆ, ಸೊ ಈಗಿರೋ ಕಂಡೀಷನ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ ಇದು 61 ನನಗೆ ನಾನು ಡಿಲೀಟ್ ಮಾಡ್ತೀನಿ. ಓಕೆ, ನಾನು ಇದನ್ನ ಇಲ್ಲಿಗೆ ವೇವ್ 3 ಕಂಪ್ಲೀಟ್ ಮಾಡ್ತೀನಿ ಈಗ. 1 2 3 4 5 ಆಯ್ತಾ. ಸೊ ಇದು 5 ಇಲ್ಲಿಗೆ ಕಂಪ್ಲೀಟ್. ಸೊ ನನಗೆ ಇದು ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದೆ ಈಗ. ಸೊ ನನಗೆ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದೆ ಅಂತಂದ್ರೆ ನನಗೆ ವೇವ್ 4 ಸ್ಟಾರ್ಟ್ ಆಗಿದೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಈಗ. ಓಕೆ, ಸೊ ವೇವ್ 4 ಸ್ಟಾರ್ಟ್ ಆಗಿದೆ ಅಂತಂದ್ರೆ ನಾನೀಗ ಏನ್ ಮಾಡ್ತೀನಿ, ಇಲ್ಲಿಂದ ಸೊ ನಿಮಗೆ ಇದು ಲೀಡಿಂಗ್ ಡಯಾಗ್ನಲ್ಗೆ ಎಕ್ಸಾಂಪಲ್. ಲೀಡಿಂಗ್ ಡಯಾಗ್ನಲ್ ಏನಂತ ನಾನು ಆಲ್ರೆಡಿ ಕೋರ್ಸ್ ವಿಡಿಯೋಸ್ ಅಲ್ಲಿ ನಿಮಗೆ ಹೇಳಿದ್ದೀನಿ. ಓಕೆ, ಸೊ ಟೆಂಪರರ್ಲಿ ಇದನ್ನ ಈಗ ಲೀಡಿಂಗ್ ಡಯಾಗನಲ್ ಅಂತ ಕನ್ಸಿಡರ್ ಮಾಡೋಣ. ಯಾಕೆ ಅಂತಂದ್ರೆ ವೇವ್ 3 ನಮಗೆ 100% ರೀಚ್ ಆಗೇ ಇಲ್ಲ. ಓಕೆ, ಸೊ ಲೀಡಿಂಗ್ ಡಯಾಗನಲ್ ಅಲ್ಲಿ ಮ್ಯಾಕ್ಸಿಮಮ್ ನಿಮಗೆ 50% ವರೆಗೂ ವೇವ್ ಬರಬಹುದು. ಓಕೆ, ಈ 50% ಹಾಗಿದ್ದಾಗ ಇದು ಎಷ್ಟಿದೆ ರೂಲ್ ಆಫ್ ಆಲ್ಟರ್ನೇಷನ್.
6.81%. ಓಕೆ, ಸೊ ನೋಡಿ ಇಲ್ಲಿವರೆಗೂ ನಿಮ್ದು ನಾನು ಇಲ್ಲಿ ಒಂದು ಮಾರ್ಕ್ ಮಾಡಿರ್ತೀನಿ. ಓಕೆ, 56,088 ಅಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಗೆ ವೇವ್ 4 ಸ್ಟಾರ್ಟ್ ಆಯ್ತು ಇಲ್ಲಿ. ಸೊ ಈ ಪಾಯಿಂಟ್ ವರೆಗೂ ಅಂದ್ರೆ 56,088 ವರೆಗೂ ಮಾರ್ಕೆಟ್ ಫಾಲ್ ಆಗಬಹುದು ಒಂದು ವೇಳೆ ನಾವು ಇದನ್ನ ವೇವ್ 4 ಸ್ಟಾರ್ಟ್ ಆಗಿದೆ ಅಂತ ಕನ್ಫರ್ಮ್ ಆದ್ರೆ. ಓಕೆ, ಸೊ ಈಗ ಇದನ್ನೇ ಇದು 0, ಇದು ಎ, ಇದು ಬಿ, ಇದು ಸಿ, ಈ ಇದರಲ್ಲಿ ಬರ್ಬೇಕೀಗ. ಸೊ ನಮಗೆ ವೇವ್ ಎ ಇತ್ತದ್ದು 60%, 38% ಇಂದಾನೆ ಹೊರಟಿದೆ. ಓಕೆ, ನೋಡುವ ಏನಾಗ್ತಿದು, ಎಷ್ಟಾಗುತ್ತೆ. 1, 2, 3, 4, 5, 6, 7, 8, 9, 30 ಇದೆ. ಟ್ರೆಂಡ್ ಲೈನ್ ಅಂತೂ ಬ್ರೇಕ್ ಮಾಡಿದ್ದೆ. ಒಂದು, ಎರಡು, ಎರಡು, ಇದು ಜೀರೋ, 1, 2, 3, 4, 5. ಇದು 161% ಇದೆ. ಓಕೆ, ಸೊ ಟೆಂಪರರಿ ನಾವು ಇದನ್ನ ಇಲ್ಲಿಗೆ ವೇವ್ 3 ಮುಗಿದಿದೆ ಅಂತ ಕನ್ಸಿಡರ್ ಮಾಡುವ. ಇನ್ ಕೇಸ್ ಏನಾದ್ರ ಮತ್ತೆ ಎಕ್ಸ್ಟೆನ್ಷನ್ ಎಲ್ಲ ಹೋದ್ರೆ ಮತ್ತೆ ಕೌಂಟಿಂಗ್ ಚೇಂಜ್ ಮಾಡ್ಲಿಕ್ಕೆ ಬರುತ್ತೆ. ಬಟ್ ಸೋ ಫಾರ್ ನನಗಿದು ವೇವ್ ಎ ಅನಿಸ್ತಾ ಇದೆ. ಇದು ವೇವ್ ಬಿ ನಿಮಗೆ ನಿಮಗೆ 1, 2, 3. ಸೊ ಇದು 10 ಬಾರ್ಸ್ ತಗೊಂಡಿದೆ, 10 ಕ್ಯಾಂಡಲ್ಸ್ ತಗೊಂಡಿದೆ. ಇದು ನಿಮಗೆ ಮಿನಿಮಮ್ 10 ಕ್ಯಾಂಡಲ್ಸ್ ತಗೋರುತ್ತೆ. ಸೊ ಈ 10 ಕ್ಯಾಂಡಲ್ ನಿಮಗೆ ಬಿ 61%ಗೂ 10 ಕ್ಯಾಂಡಲ್ ಬರಬಹುದು, 81 ಬರಬಹುದು, 311% ಬರಬಹುದು, 127% ವರೆಗೂ ಬರಬಹುದು. ಸೊ ನಿಮಗೆ ಮಿನಿಮಮ್ ನಿಮಗೆ 5th ಡಿಸೆಂಬರ್ ಅಂದ್ರೆ ನಾಳೆಗೆ ಆಲ್ಮೋಸ್ಟ್ ಆಲ್ ಒಂದು ವೇಳೆ ಇದು ಬಿ ಬ್ಯಾಂಕ್ ನಿಫ್ಟಿ ಬಿ ಮೂವ್ಮೆಂಟ್ ಹಿಡಿದ್ರೆ ಸ್ವಲ್ಪ ಅಪ್ಸೈಡ್ ಇರೋ ಚಾನ್ಸಸ್ ಇದೆ. ಓಕೆ, ಬಟ್ ಇದು ಬಿ ಎಲ್ಲಿ ಮುಗಿಯುತ್ತಾ ಗೊತ್ತಿಲ್ಲ. ಸೊ ಬಿ ನಿಮಗೆ 311%ಗೂ ಮುಗಿಬಹುದು, 127%ಗೂ ಮುಗಿಬಹುದು, 50%ಗೂ ಮುಗಿಬಹುದು. ಓಕೆ, ಆಮೇಲೆ ಮತ್ತೆ ಸಿಗೆ ಡೌನ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು 10 ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ 75 ಮಿನಿಟ್ಸ್ ಅಲ್ಲಿ. ನಾಳೆಗೂ 75 ಮಿನಿಟ್ಸ್ ಇದರಲ್ಲಿ 10 ಕ್ಯಾಂಡಲ್ಸ್ ಫಾರ್ಮ್ ಆಗಬೇಕು. ಈ 10 ಕ್ಯಾಂಡಲ್ಸ್ ನಿಮಗೆ 5th ಡಿಸೆಂಬರ್ಗೆ ಅಂದ್ರೆ ಆಲ್ಮೋಸ್ಟ್ ಆಲ್ ನಾಳೆಗೆ ಒನ್ ಡೇ ಫುಲ್ ಬ್ಯಾಂಕ್ ನಿಫ್ಟಿ ಬಿ ಅಲ್ಲಿ ಏನಿರುತ್ತೆ. ಬಿ ಅಲ್ಲಿ ಯಾವತ್ತು ಹೆಚ್ಚಿಗೆ ಮೂವ್ಮೆಂಟ್ ಇರಲ್ಲ ಮೋಸ್ಟ್ ಆಫ್ ದ ಟೈಮು. ಆದ್ರೆ ನೋಡಮ್ಮ ಏನಾಗುತ್ತೆ ನಾಳೆಗೆ ಅಂತ. ಓಕೆ, ಸೊ ಇದನ್ನೇ ನಾವು ಸ್ವಲ್ಪ 15 ಮಿನಿಟ್ಸ್ ಟೈಮ್ ಫ್ರೇಮ್ ಮಾಡುವ. ನೋಡಿ ಇದು ಯಾವಾಗ ಬಿ ಸ್ಟಾರ್ಟ್ ಆಯ್ತಲ್ವಾ ಇದು. ಸೊ ಬ್ಯಾಂಕ್ ನಿಫ್ಟಿ ಫಾಸ್ಟ್ ಆಗಿ ಮೇಲ್ಗಡೆ ಮೂವ್ಮೆಂಟ್ ಆಗಿಬಿಡ್ತು. ಇದು ಒಂದು ಆಪ್ಷನ್ಸ್ ಇದೆ. ಇಲ್ಲ ಆಯ್ತು ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಡಬ್ಲ್ಯೂ, ಇದು ಆಪ್ಷನ್ಸ್ ಇದೆ, ಚಾನ್ಸಸ್ ಇದೆ. ಇದು ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವಾಯು, ಇದು ಎಕ್ಸ್, ಮತ್ತೆ ಜೆಡ್ ಕೆಳಗಡೆ ಬರೋ ಚಾನ್ಸಸ್ ಇದೆ. ಇದು ಒಂದು ಆಪ್ಷನ್ಸ್ ಇದೆ. ಸೊ ಇನ್ನು ಎ ಇಲ್ಲಿ ಕೆಳಗಡೆ ಬರ್ಬೋದು ಇನ್ನು. ಓಕೆ, ಸೊ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಸೊ ನಿಮಗೆ ಈ ಎಕ್ಸ್ ಅಂದ್ರೆ 61.8% ಇಂದ
ಮೇಲ್ಗಡೆ ಹೋಗ್ಬಾರ್ದು. ಓಕೆ, ಇನ್ ಕೇಸ್ ಇದನ್ನ ನೀವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ನಿಮ್ದು ಇದೇನು ಮೂವ್ಮೆಂಟ್ ಇದೆಯಲ್ಲ ಈ ಎಕ್ಸ್ 61.8 ಮೇಲ್ಗಡೆ ಹೋಗ್ಬಾರ್ದು. ಈಗ ಆಲ್ರೆಡಿ 38% ವರೆಗೂ ಇದೆ. ನಾಳೆಗೆ ಈ ಜೆಡ್ ಮೂವ್ಮೆಂಟ್ಗೆ ಕೆಳಗಡೆನೂ ಬರ್ಬೋದು ಬ್ಯಾಂಕ್ ನಿಫ್ಟಿ. ಓಕೆ, ಸೊ WXY ಅಂತ ಕನ್ಸಿಡರ್ ಮಾಡಿದ್ರೆ ಈ ಡೌನ್ ಸೈಡ್ ಬರೋ ಚಾನ್ಸಸ್ ಇದೆ. ಸೊ ನಾವೀಗ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮತ್ತೆ ನೋಡಿದ್ರೆ ಸೊ ನನಗೆ ಈ ಲಾಸ್ಟ್ ವೇವ್ ಯಾವತ್ತು ನಿಮಗೆ ಯಾವತ್ತು 61.8% ವರೆಗೂ ಬರಬೇಕು. ಓಕೆ, ಸೊ ನನಗನ್ಸುತ್ತೆ ನಾಳೆಗೆ ಬ್ಯಾಂಕ್ ನಿಫ್ಟಿ ನಿಮ್ಗೆ ಇದು ಫಾರ್ಮ್ ಏನ್ ಮಾಡ್ತಾ ಇರೋದು ಎಕ್ಸ್ ಫಾರ್ಮ್ ಮಾಡ್ತಾ ಇದೆ. ಸೊ ಇದು ಎಕ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ನಾಳೆಗೆ ಮತ್ತೆ ಡೌನ್ ಸೈಡ್ ಬರುತ್ತೆ. ಅವಾಗ ನಿಮ್ಗೆ ಈ 58,278 ವರೆಗೂ ಬಂದು ಅಂದ್ರೆ 61.2 ಇಲ್ಲ 50% ವರೆಗೂ ಬಂದು ನಿಮ್ಗೆ ಎ ಕಂಪ್ಲೀಟ್ ಆಗುತ್ತೆ, ಮತ್ತೆ ಬಿ ಅಪ್ ಸೈಡ್ ಮೂವ್ ಆಗುತ್ತೆ. ಓಕೆ, ಸೊ ಇದು ಒಂದು ಆಪ್ಷನ್ಸ್ ಇದೆ. ಓಕೆ, ಸೊ ನಾಳೆಗೆ ಹಾಗೇನಾದ್ರೆ ಮತ್ತೆ ಡಿಫ್ರೆನ್ಸ್ ಏನಾದ್ರೆ ಕಂಡ್ರೆ ನಾನು ಕೌಂಟಿಂಗ್ ಅಲ್ಲಿ ಡಿಫ್ರೆನ್ಸಸ್ ಅಂದ್ರೆ ಮತ್ತೆ ಚೇಂಜಸ್ ಮಾಡಿದ್ರೆ ನಾನು ವಾಟ್ಸ್ಆಪ್ ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.